ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನೀನು ಇದನ್ನು ನೋಡುತ್ತಿದ್ದೀಯಾ ಅಂದರೆ ಇದು ಸಾಮಾನ್ಯ ಅಲ್ಲ. ಸಾಯಿಬಾಬಾ ನಿನಗೆ ಒಂದು ಸಿಗ್ನಲ್ ಕೊಡುತ್ತಿದ್ದಾರೆ. ಈ ವಿಡಿಯೋ ಸ್ಕಿಪ್ ಮಾಡಬೇಡ, ಇದನ್ನು ಕೊನೆಯವರೆಗೂ ನೋಡಿದರೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಬಹುದು. ನಿನಗೆ ಕಷ್ಟ ಇದೆಯಾ? ಮನಸ್ಸು ತುಂಬ ನೋವಿನಿಂದ ಇದೆಯಾ? ಆಗ ಈ ಕತೆ ನಿನಗಾಗಿ. ಸಾಯಿಬಾಬಾ ಮೇಲೆ ನಂಬಿಕೆ ಇದ್ದರೆ ಈಗಲೇ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಂತಹ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಈ ಕತೆ ನಿನಗೆ ರಿಲೇಟೆಡ್ ಆದರೆ ಒಂದು ಲೈಕ್ ಮಾಡಿ. ಇದು ನಿನ್ನ ಜೀವನಕ್ಕೆ ಮೆಸೇಜ್ ಅನಿಸಿದರೆ ಶೇರ್ ಮಾಡಿ. ನೀನು ಸಾಯಿಬಾಬಾ ನಂಬುತ್ತಿದ್ದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ರಾತ್ರಿ ಸಮಯ, ಎಲ್ಲರೂ ಮಲಗಿದ ನಂತರ ಮನಸ್ಸು ಮಾತ್ರ ಶಾಂತವಾಗದೆ ಅಲದಾಡುತ್ತಿತ್ತು. ಒಬ್ಬ ಹುಡುಗಿ, ಅವಳ ಹೆಸರು ಲಲಿತಾ. ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸುತ್ತಿದ್ದಳು. ಮನೆಯಲ್ಲಿನ ಸಮಸ್ಯೆಗಳು, ಹಣದ ಕೊರತೆ, ಮನಸ್ಸಿಗೆ ನೋವು ಕೊಡುವ ಜನ ಅವಳು ಪ್ರತಿದಿನ ಕೇಳುತ್ತಿದ್ದಳು. ಯಾಕೆ ನನ್ನ ಜೀವನ ಹೀಗೆ ಇದೆ ದೇವರೇ? ಒಂದು ದಿನ ಅವಳ ಸ್ನೇಹಿತೆ ಅವಳಿಗೆ ಹೇಳಿದಳು, ಒಮ್ಮೆ ಸಾಯಿಬಾಬಾ ಬಳಿ ನಂಬಿಕೆ ಇಟ್ಟು ನೋಡು. ಮೊದಲಿಗೆ ಲಲಿತಾ ನಕ್ಕಳು. ನಾನು ಇಷ್ಟು ದೇವರನ್ನು ಪ್ರಾರ್ಥನೆ ಮಾಡಿದೆ, ಏನೂ ಬದಲಾವಣೆ ಆಗಿಲ್ಲ. ಆದರೂ ಅವಳ ಮನಸ್ಸಿನಲ್ಲಿ ಒಂದು ಚಿಕ್ಕ ಆಸೆ ಹುಟ್ಟಿತು. ಆ ರಾತ್ರಿ ಅವಳು ಮೊದಲು ಸಾಯಿಬಾಬಾ ಫೋಟೋ ಮುಂದೆ ಕುಳಿತಳು. ಕಣ್ಣು ತುಂಬಿ ಕಣ್ಣೀರು ಬಂತು. ಬಾಬಾ, ನಾನು ತುಂಬ ಕಷ್ಟದಲ್ಲಿದ್ದೇನೆ, ನನ್ನನ್ನು ಉಳಿಸಬೇಕು. ಅವಳು ಹೃದಯದಿಂದ ಕೇಳಿದಳು. ಯಾವ ಸ್ವಾರ್ಥವಿಲ್ಲದೆ, ಯಾವ ನಾಟಕವಿಲ್ಲದೆ. ಅದೇ ರಾತ್ರಿ ಅವಳಿಗೆ ಒಂದು ಕನಸು ಬಂತು. ಕನಸಿನಲ್ಲಿ ಒಬ್ಬರಿದ್ದರು, ಬಿಳಿ ಬಟ್ಟೆಯಲ್ಲಿ ನಿಂತಿದ್ದರು. ಅವರು ನಿಧಾನವಾಗಿ ಹೇಳಿದರು, ನೀನು ಹೆದರಬೇಡ, ನಾನು ನಿನ್ನ ಜೊತೆ ಇದ್ದೀನಿ. ಅವಳು ಕೇಳಿದಳು, ನೀವು ಯಾರು? ಅವರು ಸಣ್ಣ ನಗು ಮಾಡಿ ಹೇಳಿದರು, ನನ್ನನ್ನು ನಂಬು ಸಾಕು. ಅವಳು ಬೆಚ್ಚಿ ಬಿದ್ದು ಎದ್ದು ಕುಳಿತಳು. ಮರುದಿನ ಅವಳ ಜೀವನದಲ್ಲಿ ಚಿಕ್ಕ ಬದಲಾವಣೆಗಳು ಆರಂಭವಾಯಿತು. ತಕ್ಷಣ ದೊಡ್ಡ ಮಿರಾಕಲ್ ಆಗಲಿಲ್ಲ, ಆದರೆ ಸಣ್ಣ ಸಣ್ಣ ಒಳ್ಳೆಯ ಘಟನೆಗಳು ನಡೆಯತೊಡಗಿದವು. ಕೆಲಸ ಸಿಗದಿದ್ದವಳಿಗೆ ಒಂದು ಅವಕಾಶ ಸಿಕ್ಕಿತು. ಮನೆಯಲ್ಲಿ ಜಗಳ ಕಡಿಮೆ ಆಯಿತು. ಮನಸ್ಸಿಗೆ ಶಾಂತಿ ಬರತೊಡಗಿತು. ಲಲಿತಾ ಈಗ ಪ್ರತಿದಿನ ಸಾಯಿಬಾಬಾ ಬಳಿ ಮಾತನಾಡುತ್ತಿದ್ದಳು, ಪ್ರಾರ್ಥನೆ ಮಾಡುತ್ತಿದ್ದಳು. ಆದರೆ ಅವಳು ಕೇಳಿದ್ದು ಒಂದೇ, ಬಾಬಾ ನನಗೆ ಶಕ್ತಿ ಕೊಡು. ಒಂದು ದಿನ ಅವಳ ಜೀವನದಲ್ಲಿ ದೊಡ್ಡ ಸಮಸ್ಯೆ ಬಂತು. ಕೆಲಸ ಕಳೆದುಕೊಳ್ಳುವ ಪರಿಸ್ಥಿತಿ. ಅವಳು ಮತ್ತೆ ಕಣ್ಣೀರು ಹಾಕಿದಳು. ಬಾಬಾ, ಈಗ ಏನು ಮಾಡುವುದು? ಆ ರಾತ್ರಿ ಮತ್ತೆ ಕನಸು ಬಂತು. ಬಾಬಾ ಹೇಳಿದರು, ನೀನು ನಂಬಿಕೆಯನ್ನು ಬಿಡಬೇಡ. ಮರುದಿನ ಅಸಾಧ್ಯ ಅನ್ನಿಸುವ ಸಮಸ್ಯೆ ಅದ್ಭುತವಾಗಿ ಪರಿಹಾರ ಆಯಿತು. ಅವಳು ಅರ್ಥ ಮಾಡಿಕೊಂಡಳು, ಬಾಬಾ ಇದ್ದರೆ ಏನು ಅಸಾಧ್ಯ ಅಲ್ಲ. ಆ ದಿನದಿಂದ ಅವಳ ಜೀವನ ಸಂಪೂರ್ಣ ಬದಲಾಯಿತು. ಹಣವೂ ಬಂತು, ಸಂತೋಷವೂ ಬಂತು. ಆದರೆ ಅದಕ್ಕಿಂತ ಮುಖ್ಯ ಅವಳಿಗೆ ಮನಸ್ಸಿನ ಶಾಂತಿ ಸಿಕ್ಕಿತು. ಒಂದು ದಿನ ಅವಳು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ಕಣ್ಣೀರು ಹಾಕಿ ಹೇಳಿದಳು, ಬಾಬಾ ನೀವು ನನ್ನನ್ನು ಉಳಿಸಿದ್ದೀರಾ. ಆಗ ಅವಳ ಮನಸ್ಸಿನಲ್ಲಿ ಒಂದು ಶಬ್ದ ಕೇಳಿಸಿತು, ನಾನು ಯಾವಾಗಲೂ ನಿನ್ನ ಜೊತೆ ಇದ್ದೀನಿ. ನಿನ್ನ ಜೀವನದಲ್ಲಿ ಎಷ್ಟು ಕಷ್ಟ ಇದ್ದರೂ, ಎಷ್ಟು ಜನ ನಿನ್ನನ್ನು ಬಿಟ್ಟು ಹೋದರೂ, ಒಬ್ಬರು ಮಾತ್ರ ಯಾವಾಗಲೂ ನಿನ್ನ ಜೊತೆ ಇರುತ್ತಾರೆ, ಸಾಯಿಬಾಬಾ. ನಂಬಿಕೆ ಇಡು, ಸಹನೆ ಇಡು, ನಿನ್ನ ಜೀವನ ಬದಲಾವಣೆಯಾಗುತ್ತದೆ ಖಂಡಿತವಾಗಿಯೂ. ಸಾಯಿಬಾಬಾ ಮೇಲೆ ನಂಬಿಕೆ ಇದ್ದರೆ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇನ್ನೂ ಇಂತಹ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಲಲಿತಾ ಜೀವನ ಈಗ ಸ್ವಲ್ಪ ಸುಧಾರಿಸಿತು. ಆದರೆ ಜೀವನ ಎಂದಿಗೂ ಒಂದೇ ರೀತಿ ಇರೋದಿಲ್ಲ. ಒಂದು ದಿನ ಅವಳ ಅಮ್ಮಂಗೆ ತೀವ್ರ ಅನಾರೋಗ್ಯ ಬಂತು. ಡಾಕ್ಟರ್ ಹೇಳಿದರು, ಚಿಕಿತ್ಸೆಗೆ ತುಂಬ ಹಣ ಬೇಕು. ಆ ಮಾತು ಕೇಳಿದ ತಕ್ಷಣ ಲಲಿತಾ ಮನಸ್ಸು ಒಡೆದು ಹೋಯಿತು. ಅವಳು ಅಳುತ್ತಾ ಹೇಳಿದಳು, ಬಾಬಾ ನಾನು ಈಗಲೇ ಸ್ವಲ್ಪ ಶಾಂತಿ ಕಂಡಿದ್ದೇನೆ, ಇನ್ನೊಂದು ಪರೀಕ್ಷೆ ಯಾಕೆ? ಆ ರಾತ್ರಿ ಅವಳು ದೇವಸ್ಥಾನಕ್ಕೆ ಹೋಗಲು ಸಹ ಶಕ್ತಿ ಇರಲಿಲ್ಲ. ಮನೆಯಲ್ಲಿ ಕುಳಿತುಕೊಂಡೇ ಬಾಬಾ ಫೋಟೋ ಮುಂದೆ ದೀಪ ಹಚ್ಚಿದಳು. ಕೈ ಜೋಡಿಸಿ ಕಣ್ಣೀರು ಹಾಕಿದಳು. ನನ್ನ ಅಮ್ಮನನ್ನು ಉಳಿಸಿ ಬಾಬಾ, ನಾನು ಏನು ಬೇಕಾದರೂ ತ್ಯಾಗ ಮಾಡುತ್ತೀನಿ. ಆ ಕ್ಷಣ ಅವಳ ಮನಸ್ಸಿನಲ್ಲಿ ಒಂದು ಶಾಂತಿ ತುಂಬಿತು. ಯಾರೋ ಒಳಗೆ ಹೇಳಿದಂತೆ, ನೀನು ಹೆದರಬೇಡ, ನಾನು ಇದ್ದೀನಿ. ಮರುದಿನ ಅವಳು ಆಸ್ಪತ್ರೆಗೆ ಹೋದಳು. ಅಲ್ಲಿ ಒಂದು ಅಚ್ಚರಿ ಕಾಯುತ್ತಿತ್ತು. ಒಬ್ಬ ಅಜ್ಞಾತ ವ್ಯಕ್ತಿ ಡಾಕ್ಟರ್ ಜೊತೆ ಮಾತನಾಡುತ್ತಾ
ಹೇಳುತ್ತಾ ಈ ರೋಗಿಯ ಖರ್ಚು ನಾನೇ ನೋಡಿಕೊಳ್ಳುತ್ತೇನೆ. ಲಲಿತಾ ಆಶ್ಚರ್ಯದಿಂದ ಕೇಳಿದಳು, ಯಾರು ನೀವು? ಅವರು ಸಣ್ಣ ನಗು ಮಾಡಿ ಹೇಳಿದರು, ನಿನಗೆ ಸಹಾಯ ಬೇಕು ಅಂತ ಯಾರೋ ಕಳಿಸಿದ್ದಾರೆ. ಅವಳು ಕಣ್ಣೀರಿನಿಂದ ನಿಂತಳು. ಅವಳಿಗೆ ತಕ್ಷಣ ನೆನಪಾಯಿತು, ಬಾಬಾ ನೀವು ತಾನೇ ಕೆಲವು ದಿನಗಳಲ್ಲಿ ಅವಳ ಅಮ್ಮ ಆರೋಗ್ಯವಾಗತೊಡಗಿದರು. ಡಾಕ್ಟರ್ ಕೂಡ ಆಶ್ಚರ್ಯಪಟ್ಟರು. ಇದು ಒಂದು ಮಿರಾಕಲ್. ಆ ದಿನ ಲಲಿತಾ ದೇವಸ್ಥಾನಕ್ಕೆ ಓಡಿದಳು. ಸಾಯಿಬಾಬಾ ಮುಂದೆ ಕುಳಿತು ಅವಳು ಅಳುತ್ತಾ ಹೇಳಿದಳು, ಬಾಬಾ ನಾನು ನಂಬಿದೆ, ನೀವು ನಿಜವಾಗಿಯೂ ಇದ್ದೀರಾ. ಅವಳ ಕಣ್ಣು ಮುಚ್ಚಿದಳು. ಅದೇ ಸಮಯದಲ್ಲಿ ಮಂದ ಗಾಳಿ ಬಂತು. ದೀಪ ಸ್ವಲ್ಪ ಅಲೆಯಿತು. ಅವಳ ಮನಸ್ಸಿನಲ್ಲಿ ಮತ್ತೆ ಆ ಶಬ್ದ ಕೇಳಿಸಿತು, ನಿನ್ನ ನಂಬಿಕೆ ನನ್ನನ್ನು ಕರೆತಂದಿತು. ಅವಳು ಮನೆಗೆ ಬಂದಾಗ ಒಂದು ಹಳೆಯ ಪುಸ್ತಕ ಸಿಕ್ಕಿತು. ಅದರೊಳಗೆ ಒಂದು ಚೀಟಿ ಇತ್ತು. ಅದರ ಮೇಲೆ ಬರೆಯಲಾಗಿತ್ತು, ನೀನು ಒಮ್ಮೆ ನಂಬಿಕೆ ಇಟ್ಟರೆ ನಿನ್ನ ಜೀವನದಲ್ಲಿ ನಾನು ಯಾವಾಗಲೂ ಇದ್ದೀನಿ. ಕೆಳಗೆ ಸಹಿ, ಸಾಯಿ. ಅವಳು ಬೆಚ್ಚಿ ಬಿದ್ದಳು. ಈ ಚೀಟಿ ಹೇಗೆ ಬಂದಿತು? ಯಾರು ಗೊತ್ತಿರಲಿಲ್ಲ. ಆದರೆ ಅವಳಿಗೆ ಗೊತ್ತಾಯಿತು, ಇದು ಬಾಬಾ ಆಶೀರ್ವಾದ. ಇವತ್ತು ಲಲಿತಾ ಜೀವನದಲ್ಲಿ ಯಾವ ಕಷ್ಟ ಬಂದರೂ ಅವಳು ಹೆದರುವುದಿಲ್ಲ. ಯಾಕಂದರೆ ಅವಳಿಗೆ ಗೊತ್ತು, ಸಾಯಿಬಾಬಾ ಇದ್ದಾರೆ. ನೀನು ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದರೆ ಅದು ಒಂದು ಸಿಗ್ನಲ್. ಸಾಯಿಬಾಬಾ ನಿನ್ನ ಜೀವನದಲ್ಲೂ ಇದ್ದಾರೆ. ಕಷ್ಟ ಬಂದಾಗ ಹೆದರಬೇಡ. ಕಣ್ಣೀರು ಹಾಕಿದರೂ ನಂಬಿಕೆ ಬಿಡಬೇಡ. ಒಂದು ದಿನ ನೀನು ಕೂಡ ಹೇಳುತ್ತೀಯಾ, ಬಾಬಾ ನನ್ನ ಜೊತೆ ಇದ್ದಾರೆ. ಸಾಯಿಬಾಬಾ ಮೇಲೆ ನಂಬಿಕೆ ಇದ್ದರೆ ಈಗಲೇ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಮನಸ್ಸಿಗೆ ಶಾಂತಿ ಸಿಕ್ಕಿದರೆ ಲೈಕ್ ಮಾಡಿ. ಇನ್ನೂ ಇಂತಹ ಮಿರಕಲ್ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಕೆಲವು ತಿಂಗಳುಗಳ ನಂತರ ಲಲಿತಾ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು. ಆದರೆ ಅವಳು ಯಾವತ್ತೂ ಸಾಯಿಬಾಬಾ ನಂಬಿಕೆಯನ್ನು ಬಿಡಲಿಲ್ಲ. ಪ್ರತಿ ಗುರುವಾರ ಅವಳು ದೀಪ ಹಚ್ಚುತ್ತಿದ್ದಳು, ಪ್ರಾರ್ಥನೆ ಮಾಡುತ್ತಿದ್ದಳು. ಒಂದು ದಿನ ಅವಳು ಒಂದು ನಿರ್ಧಾರ ಮಾಡಿದಳು, ನನ್ನಂಥ ಕಷ್ಟದಲ್ಲಿರುವ ಜನರಿಗೆ ನಾನು ಸಹಾಯ ಮಾಡಬೇಕು. ಆ ದಿನದಿಂದ ಅವಳು ತನ್ನ ಸಂಬಳದಿಂದ ಸ್ವಲ್ಪ ಹಣ ಉಳಿಸಿ ಬಡವರಿಗೆ ಊಟ ಕೊಡಲು ಶುರು ಮಾಡಿದಳು. ಅವಳಿಗೆ ಗೊತ್ತಿತ್ತು, ಇದು ನಾನು ಮಾಡುವುದು ಅಲ್ಲ, ಬಾಬಾ ನನ್ನಿಂದ ಮಾಡಿಸುತ್ತಿದ್ದಾರೆ. ಈ ಒಂದು ಸಂಜೆ ಮಳೆ ಬಂದು ಭಾರಿಯಾಗಿ ಸುರಿಯುತ್ತಿತ್ತು. ರಸ್ತೆಯ ಪಕ್ಕದಲ್ಲಿ ಒಬ್ಬ ವೃದ್ಧರು ನಿಂತಿದ್ದರು. ತುಂಬ ನಲುಗಿದಂತೆ ಕಾಣಿಸುತ್ತಿದ್ದರು. ಲಲಿತಾ ತಕ್ಷಣ ಓಡಿ ಬಂದು, ತಾತ ನೀವು ಬನ್ನಿ, ಊಟ ಮಾಡಿ. ಅವಳು ಅವರನ್ನು ಮನೆಗೆ ಕರೆದುಕೊಂಡು ಹೋದಳು. ಊಟ ಕೊಟ್ಟಳು, ಒಣಬಟ್ಟೆ ಕೊಟ್ಟಳು. ಆ ವೃದ್ಧರು ಶಾಂತವಾಗಿ ಅವಳನ್ನು ನೋಡುತ್ತಿದ್ದರು. ಊಟ ಮಾಡಿದ ನಂತರ ಅವರು ನಿಧಾನವಾಗಿ ಹೇಳಿದರು, ನಿನ್ನ ಹೃದಯ ತುಂಬ ಶುದ್ಧ. ಲಲಿತಾ ನಗು ಮಾಡಿ ಹೇಳಿದಳು, ಇದು ಎಲ್ಲ ಸಾಯಿಬಾಬಾ ಕೃಪೆ. ಅವರು ಎದ್ದು ನಿಂತು ಹೊರಗೆ ಹೋಗಲು ತಯಾರಿಸಿದರು. ಹೋಗುವ ಮುನ್ನ ಅವರು ಅವಳ ತಲೆಯ ಮೇಲೆ ಕೈ ಇಟ್ಟರು. ನಿನ್ನ ಜೀವನದಲ್ಲಿ ಯಾವತ್ತೂ ಕೊರತೆ ಬರುವುದಿಲ್ಲ. ಲಲಿತಾ ತಕ್ಷಣ ಕೇಳಿದಳು, ತಾತ ನಿಮ್ಮ ಹೆಸರೇನು? ಅವರು ಸಣ್ಣ ನಗು ಮಾಡಿ, ನಿನ್ನ ಹೃದಯಕ್ಕೆ ಗೊತ್ತು ಎಂದು ಹೇಳಿ ಹೊರಟರು. ಅವಳು ಸ್ವಲ್ಪ ಸಮಯದ ನಂತರ ಹೊರಗೆ ಹೋದಳು. ಆದರೆ ಅವರು ಎಲ್ಲೂ ಕಾಣಿಸಲಿಲ್ಲ. ಮಳೆ ಕೂಡ ನಿಂತಿತ್ತು. ಆಕಾಶದಲ್ಲಿ ಚಂದ್ರನ ಬೆಳಕು ಮಾತ್ರ. ಅವಳಿಗೆ ಹೃದಯದಲ್ಲಿ ಒಂದು ನಡುಕು. ಅವಳು ತಕ್ಷಣ ಅರ್ಥ ಮಾಡಿಕೊಂಡಳು, ಅವರು ಸಾಮಾನ್ಯ ವ್ಯಕ್ತಿಯಲ್ಲ. ಅವಳು ಒಳಗೆ ಬಂದು ಸಾಯಿಬಾಬಾ ಫೋಟೋ ನೋಡಿದಳು. ಅಲ್ಲಿ ಅದೇ ಮುಖ, ಅದೇ ಕಣ್ಣುಗಳು. ಅವಳು ಕಣ್ಣೀರು ಹಾಕಿ ಕುಳಿತುಕೊಂಡಳು. ಬಾಬಾ ನೀವು ನನ್ನ ಮನೆಗೆ ಬಂದಿದ್ದೀರಾ? ಆ ಕ್ಷಣ ಅವಳ ಮನಸ್ಸಿನಲ್ಲಿ ಆ ಶಬ್ದ ಮತ್ತೆ ಕೇಳಿಸಿತು, ನೀನು ಎಲ್ಲರಿಗೂ ಸಹಾಯ ಮಾಡಿದಾಗ ನಾನು ನಿನ್ನ ಬಳಿ ಬರುತ್ತೇನೆ. ಆ ದಿನದಿಂದ ಲಲಿತಾ ಜೀವನದಲ್ಲಿ ಒಂದು ದೊಡ್ಡ ಸತ್ಯ ಅರಿತುಕೊಂಡಳು, ಸಾಯಿಬಾಬಾ ದೇವಸ್ಥಾನದಲ್ಲಿ ಇರೋದಿಲ್ಲ, ಅವರು ಪ್ರತಿಯೊಬ್ಬ ಹೃದಯದಲ್ಲೂ ಇದ್ದಾರೆ. ನೀನು ಒಳ್ಳೆಯದನ್ನು ಮಾಡಿದಾಗ ಅವರು ನಿನ್ನ ಜೊತೆ ಇರುತ್ತಾರೆ. ನೀನು ಈ ಕಥೆ ನೋಡುತ್ತಿದ್ದೀಯಾ ಅಂದರೆ ಇದು ಒಂದು ಕೋಇನ್ಸಿಡೆನ್ಸ್ ಅಲ್ಲ, ಇದು ಸಾಯಿಬಾಬಾ ಸಿಗ್ನಲ್. ಯಾರಾದರೂ ಕಷ್ಟದಲ್ಲಿದ್ದರೆ ನೀನು ಸಹಾಯ ಮಾಡು. ಯಾಕಂದರೆ ನೀನು ಸಹಾಯ ಮಾಡಿದಾಗ ಸಾಯಿಬಾಬಾ ನಿನ್ನ ಜೀವನಕ್ಕೆ ಬರುತ್ತಾರೆ. ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿಗೆ ಈ ಕತೆ ತಾಕಿದರೆ ಲೈಕ್ ಮಾಡಿ. ಇನ್ನೂ ಇಂತಹ ಸಾಯಿ ಮಿರಕಲ್ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.